ವೆಲ್ಕಮ್ ಟು ಶ್ವೇತಾ ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ಒಂದೇ ಹಿಟ್ಟಿನಲ್ಲಿ 3 ತರಹದ ರೊಟ್ಟಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗೆ ಟೇಸ್ಟ್ನು ಸಹ ಡಿಫ್ರೆಂಟ್ ಆಗಿರುತ್ತೆ. ಮೊದಲಿಗೆ ನಾನಿಲ್ಲಿ 2 ಈರುಳ್ಳಿನ ತಗೊಂಡು ಕಟ್ ಮಾಡಿ ಈ ಚಾಪಿಂಗ್ ಇದರಲ್ಲಿ ಹಾಕ್ತಾ ಇದ್ದೀನಿ. ಕರಿಬೇವು 2 ಎಸಳು, ಹಾಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ. ಇದು ಆಪ್ಷನಲ್ಲು, ಕೊಬ್ಬರಿ ತುರಿ ಇದ್ರೆ ಹಾಕೊಳ್ಳಿಲ್ಲ ಅಂದರೆ ಇಲ್ಲ. ಇವಾಗ ಇದನ್ನ ನೀಟಾಗಿ ಚಾಕುವಿನಿಂದಾದರೂ ನೀವು ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಲಾಸ್ಟಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಇಷ್ಟು ಚಿಕ್ಕದಾಗಿ ಆದರೆ ಸಾಕು. ಚಾಕುವಿನಿಂದಾದರೂ ಅಷ್ಟೇ, ಸ್ವಲ್ಪ ಚಿಕ್ಕದಾದರೂ ಸಾಕು. ಇವಾಗ ನಾನಿಲ್ಲಿ 2 ಬೌಲಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ನೀವು ಜೋಳದ ಹಿಟ್ಟನ್ನು ತೊಗೋಬೋದು. ಹಾಗೆ ಚಾಪ್ ಮಾಡಿರೋ ಅಂಥದ್ದನ್ನು ನಾನಿಲ್ಲಿ ಮಿಡಲಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ ಹಸಿ ಖಾರದ್ದು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಅರಿಶಿನ ಸ್ಕಿಪ್ ಮಾಡ್ತಿದ್ರು ಮಾಡ್ಕೋಬೋದು. ವೈಟ್ ಕಲರ್ ಅಂದರೆ ಬಿಳಿ ರೊಟ್ಟಿ ಬೇಕಂದರೆ ನೀವು ಅರಿಶಿನ ಸ್ಕಿಪ್ ಮಾಡಿ. ಹಾಗೆ ಕುದಿಯುವಂಥ ನೀರನ್ನ ಹಾಕಿಬಿಟ್ಟು ನಾನಿಲ್ಲಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಬಿಸಿ ನೀರು ಎಷ್ಟು ಇರುತ್ತೆ ಅಷ್ಟರಲ್ಲೇ ಇದನ್ನು ನಾದಿಕೊಳ್ಳೋಕ್ಕೆ ಟ್ರೈ ಮಾಡಿ, ತಣ್ಣೀರನ್ನು ಹಾಕಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು, ಇವಾಗ ನಾದಿಕೊಳ್ಳುವಾಗ ಜಾಸ್ತಿ ಗಟ್ಟಿಯಾಗಿನೂ ಬೇಡ, ಜಾಸ್ತಿ ತಿಳುವಾಗಿನೂ ಬೇಡ. ಹಾಗೆ ಇದನ್ನು ನಾದಿಕೊಳ್ಳಿ. ಇಷ್ಟು ಬಂದರೆ ಸಾಕು. ಇವಾಗ ಮೀಡಿಯಮ್ ಸೈಜಲ್ಲಿ ಒಂದು ಸಣ್ಣ ಉಂಡೆನ ಥರ ತೊಗೊಂಡ್ಬಿಟ್ಟು ಕೆಳಗಡೆ ಹಿಟ್ಟನ್ನು ಹಾಕಿ ಇವಾಗ ತಟ್ಟಬೇಕು. ಜಾಸ್ತಿ ಕೆಳಗಡೆ ಹಿಟ್ಟು ಹಾಕಿ ರೊಟ್ಟಿನ ತಟ್ಟಕ್ಕೆ ಹೋಗಬೇಡಿ, ಯಾಕಂದರೆ ಇದು ಜಾಸ್ತಿ ಹಿಟ್ಟು ನೀವು ಹಾಕಿ ತಟ್ಟಿದರೆ ಇವಾಗ ಮಾಡೋವಾಗ ಈಸಿ ಅನಿಸುತ್ತೆ, ಬಟ್ ತವೆಯಲ್ಲಿ ಬೇಯಿಸುವಾಗ ಜಾಸ್ತಿ ಕೆಂಪಾಗುತ್ತೆ, ಅಂದರೆ ಸೀದೋಗೋ ಥರ ಆಗುತ್ತೆ. ಟೇಸ್ಟೂ ಸಹ ಕೆಟ್ಟೋಗ್ಬಿಡತ್ತೆ. ಎಷ್ಟು ನೀವು ಕಡಿಮೆ ಹಿಟ್ಟು ಹಾಕಿ ರೊಟ್ಟಿನ ತಟ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ತವೆಗೆ ಹಾಕಿ ಈ ಥರ 2 ಸೈಡು ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ಗೆ ಹಾಕಿ ನಾನು ನೀರನ್ನ ಹಚ್ಚಿಬಿಟ್ಟು 2 ಸೈಡು ಬಟ್ಟೆಯಿಂದ ಬೇಯಿಸ್ಕೋಬೇಕು. ಇವಾಗ 2 ಸೈಡು ನೀಟಾಗಿ ಬಿಸಿದಾದ್ಮೇಲೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಏನಾದರೂ ಯೂಸ್ ಮಾಡ್ಕೋಬೋದು. 2 ಸೈಡು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ 2ನೇ ರೊಟ್ಟಿ ಆಯಿಲ್ ಪ್ಯಾಕೆಟ್ ಮೇಲೆ ನಾನು ಇದನ್ನ ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಮತ್ತೊಂದು ಉಂಡೆ ಥರ ಹಿಟ್ಟನ್ನ ತೊಗೊಂಡು ಮೇಲ್ಗಡೆ ಇದನ್ನ ತಟ್ಟಿ ತವೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿಬಿಟ್ಟು ಇವಾಗ 2 ಸೈಡು ಸ್ವಲ್ಪ ಎಣ್ಣೆನ ಹಚ್ಚಿ ಇದನ್ನು ಬೇಯಿಸ್ಕೋಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇಲ್ಲಿ 1 ರೊಟ್ಟಿನ ಮಿಸ್ ಮಾಡಿದ್ದೀನಿ, ಯಾಕಂದರೆ ಅದು ವಿಡಿಯೋ ಆಗಿಲ್ಲ. ನಾರ್ಮಲ್ ಜೋಳದ ರೊಟ್ಟಿ ಹೇಗೆ ಮಾಡ್ತೀವಿ ಅಲ್ವಾ, ಸೇಮ್ ಹಂಗೆ ಮಾಡೋದು. ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಚ್ಚೋದಿಲ್ಲ. ಇದು ನಾರ್ಮಲ್ ನೀರು ಹಚ್ಬಿಟ್ಟು 2 ಸೈಡು ರೊಟ್ಟಿ ಮಾಡಿ ತೆಗಿಯೋದು. ಇದು ಸೆಕೆಂಡ್ ಒನ್ ಏನಿದೆ ಅಲ್ಲ, ಆಯಿಲ್ ಪ್ಯಾಕೆಟ್ ಮೇಲೆ ಮಾಡಿರುವಂಥ ರೊಟ್ಟಿ ಇದು. ಹಾಗೆ ಈ ರೊಟ್ಟಿನೂ ಕೂಡ ಅಷ್ಟೇ, ಇದು ಆಯಿಲ್ ಪ್ಯಾಕೆಟ್ ಮೇಲೆ ಮಾಡಿರೋದು. ಇವಾಗ ಈ 3ನೇ ರೊಟ್ಟಿ ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಫಸ್ಟು ನೀರನ್ನ ಹಚ್ಬಿಟ್ಟು 2 ಸೈಡು ಬೇಯಿಸ್ಕೊಂಡು ಅದಾದಮೇಲೆ ಚಪಾತಿ ಥರ ಎಣ್ಣೆನ ಹಚ್ಬಿಟ್ಟು 2 ಸೈಡು ತೆಗ್ದಿರೋ ಅಂಥದ್ದು. ನೋಡಿ, ಸ್ವಲ್ಪನೂ ಕಟ್ಟಾಗ್ತಾನೇ ಇಲ್ಲ. ಆಯಿಲ್ ಪ್ಯಾಕೆಟ್ ಮೇಲೆ ಏನು ಮಾಡಿದ್ದೀವಲ್ಲ ಈ ರೊಟ್ಟಿನ, ಇದು ಜಸ್ಟ್ ಟೀ ಕಾಫಿ ಜೊತೆ, ಯಾವುದೇ ಚಟ್ನಿ ಹಾಗೆ ಪಲ್ಯ ಏನೂ ಬೇಕಾಗಲ್ಲ, ಜಸ್ಟ್ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಥರ ಇದನ್ನ ತಿನ್ಬೋದು. ಇವಾಗ 3 ರೊಟ್ಟಿ 3 ಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.